ವೀಕ್ಷಕರೇ, ಅದು ಉಪವಿಭಾಗಾಧಿಕಾರಿ ಕಚೇರಿ. ಅಲ್ಲಿರುವ ಕುರ್ಚಿ, ಮೇಜು, ಕಂಪ್ಯೂಟರ್ ಸೇರಿದಂತೆ ಎಲ್ಲ ವಸ್ತುಗಳನ್ನು ಸಾರ್ವಜನಿಕರು ಹೊರಸಾಗಿಸುತ್ತಿದ್ದಾರೆ. ಅಧಿಕಾರಿಗಳು ಸ್ಥಳದಲ್ಲಿಯೇ ಇದ್ದರೂ ತಡೆಯುವ ಪ್ರಯತ್ನವನ್ನು ಮಾಡುತ್ತಿಲ್ಲ. ಹಾಗಂತ ಇದೇನು ದೊಂಬಿಯಲ್ಲ, ಬದಲಿಗೆ ನ್ಯಾಯಾಲಯದ ಆದೇಶ. ಹೌದು, ಪರಿಹಾರ ನೀಡಬೇಕಾದ ಸರ್ಕಾರ ಪದೇ ಪದೇ ತಡ ಮಾಡುತ್ತಿದ್ದ ಕಾರಣಕ್ಕೆ ಕೋರ್ಟ್ ನೀಡಿದ ಆದೇಶದ ಮೇರೆಗೆ ಎಸಿ ಕಚೇರಿಯನ್ನು ಇಂದು ಸಂತ್ರಸ್ತರು ಜಪ್ತಿ ಮಾಡಿದರು. ಹಾಗಾದರೆ ಯಾವುದು ಆ ಕಚೇರಿ ಅಂತೀರಾ? ಬೇರೆ ಯಾವ ಊರಿನ ಎಸಿ ಕಚೇರಿಯಲ್ಲ, ಅದು ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಕಚೇರಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಕುರ್ಚಿ, ಮೇಜು, ಕಂಪ್ಯೂಟರ್ಗಳನ್ನು ಹೊರಸಾಗಿಸುತ್ತಿರೋದು. ಹಾಗೆ ಕಚೇರಿಯಿಂದ ಹೊರತಂದ ಪೀಠೋಪಕರಣ ಮತ್ತು ಯಂತ್ರೋಪಕರಣಗಳನ್ನು ಅದೇ ಕಚೇರಿಯ ಮುಂದೆ ಇಡಲಾಗುತ್ತಿದೆ. ಹಾಗೆ ಇಡಲು ಕಾರಣ ನ್ಯಾಯಾಲಯದ ಆದೇಶ. ಕಳೆದ ಹಲವು ವರ್ಷಗಳಿಂದ ಆಸ್ತಿ ಕಳೆದುಕೊಂಡವರಿಗೆ ನೀಡಬೇಕಾದ ಪರಿಹಾರ ನೀಡದೆ ಮುಂದೂಡುತ್ತಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕೋರ್ಟ್ ಕೆಂಡಾಮಂಡಲವಾಗಿದೆ. ಅದೇ ಕಾರಣಕ್ಕೆ ಎಸಿ ಕಚೇರಿಯನ್ನು ಜಪ್ತಿ ಮಾಡಲು ಆದೇಶ ಮಾಡಿದೆ. ಕೋರ್ಟಿನ ಆದೇಶದೊಂದಿಗೆ ಬಂದ ಕಟ್ಟಡ ಕಳೆದುಕೊಂಡ ಸಂತ್ರಸ್ತರು ನ್ಯಾಯಾಲಯದ ಸಿಬ್ಬಂದಿಯನ್ನು ಕರೆತಂದು ಎಸಿ ಕಚೇರಿಯಲ್ಲಿದ್ದ ಕುರ್ಚಿ, ಮೇಜು, ಕಂಪ್ಯೂಟರ್ಗಳನ್ನು ಹೊರಸಾಗಿಸಿದರು. ಹಾಗಾಗಿ ಅಧಿಕಾರಿಗಳು ಕೂಡ ತಡೆಯುವ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ಪರಿಹಾರ ನೀಡಿದ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಇದು ಕನ್ನಡಿಯಾಗಿದ್ದು, ನಿಜವಾದ ಫಲಾನುಭವಿಗಳಿಗೆ ಪರಿಹಾರ ವಿತರಿಸಲು ತಡ ಮಾಡಿದ ಸರ್ಕಾರಿ ಅಧಿಕಾರಿಗಳಿಗೆ ನ್ಯಾಯಾಲಯ ಚೆಡಿ ಹೇಟು ನೀಡಿದೆ. ಬಾಗೇಪಲ್ಲಿ ನಿಮಗೆಲ್ಲ ಗೊತ್ತಿರಬಹುದು. ಅದೇ ಬಾಗೇಪಲ್ಲಿಯಲ್ಲಿರುವ ಏಕೈಕ ಮುಖ್ಯ ರಸ್ತೆ ಡಿವಿಜಿ ರಸ್ತೆ. ಈ ರಸ್ತೆ ಅಗಲೀಕರಣ ಮಾಡಲು 2006ರಲ್ಲಿ ನೋಟಿಫಿಕೇಶನ್ ಜಾರಿಗೊಳಿಸಲಾಗಿದೆ. ಆದರೆ ತಮಗೆ ಪರಿಹಾರ ನೀಡಬೇಕು ಎಂದು ಅಂಗಡಿಗಳ ಮಾಲೀಕರು ಕೋರ್ಟಿನ ಮೊರೆ ಹೋಗಿದ್ದಾರೆ. ಹಾಗಾಗಿ 2009ರಲ್ಲಿಯೇ ನ್ಯಾಯಾಲಯ ಪರಿಹಾರ ನೀಡಿ ಕಟ್ಟಡಗಳ ತೆರವು ಮಾಡುವಂತೆ ಆದೇಶಿಸಿದೆ. ಆದರೂ ಪರಿಹಾರ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ನಂತರ ಪರಿಹಾರ ಸಾಲುವುದಿಲ್ಲ ಎಂದು ಅಂಗಡಿ ಮಾಲೀಕರು ಮತ್ತೊಮ್ಮೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. 2009ರಿಂದ ಪರಿಹಾರಕ್ಕಾಗಿ ನಡೆದ ವಿಚಾರಣೆ ಕಳೆದ 4 ತಿಂಗಳ ಹಿಂದೆ ಪೂರ್ಣಗೊಂಡಿದ್ದು, ಕಟ್ಟಡ ಕಳೆದುಕೊಂಡ ಅಂಗಡಿ ಮಾಲೀಕರಿಗೆ ಕೂಡಲೇ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶಿಸಿದೆ. ಈ ಸಂಬಂಧ ಉಪವಿಭಾಗಾಧಿಕಾರಿಗಳಿಗೂ ನ್ಯಾಯಾಲಯ ಸೂಚನೆ ನೀಡಿದೆ. ಆದರೂ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳು ಪರಿಹಾರ ನೀಡುವತ್ತ ಗಮನ ನೀಡಿಲ್ಲ ಎಂಬುದು ಸಂತ್ರಸ್ತರ ಆರೋಪವಾಗಿದೆ. ಇದರಿಂದ ರೋಸಿ ಹೋದ ಕಟ್ಟಡ ಮಾಲೀಕರು ಪರಿಹಾರ ನೀಡದ ಬಗ್ಗೆ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿದ್ದು, ಎಸಿ ಕಚೇರಿ ಜಪ್ತಿ ಮಾಡುವಂತೆ ನ್ಯಾಯಾಲಯ ಆದೇಶಿಸಿದೆ. ಇದರಿಂದಾಗಿ ಬಾಗೇಪಲ್ಲಿಯ 9 ಮಂದಿ ಕಟ್ಟಡ ಕಳೆದುಕೊಂಡವರು ಬಂದು ಇಂದು ಚಿಕ್ಕಬಳ್ಳಾಪುರ ಎಸಿ ಕಚೇರಿಯ ಪೀಠೋಪಕರಣ ಮತ್ತು ಯಂತ್ರೋಪಕರಣಗಳನ್ನು ಹೊರಸಾಗಿಸುವ ಮೂಲಕ ಜಪ್ತಿ ಮಾಡಿದರು. ಆದರೆ ಉಪವಿಭಾಗಾಧಿಕಾರಿ ಕಚೇರಿಯಿಂದ ಮುಂದಿನ 2 ತಿಂಗಳಲ್ಲಿ ಪರಿಹಾರ ನೀಡುವ ಮುಚ್ಚಳಿಕೆಯನ್ನು ನ್ಯಾಯಾಲಯಕ್ಕೆ ಬರೆದುಕೊಡುವ ಮೂಲಕ ಮತ್ತೆ ಪೀಠೋಪಕರಣ ಮತ್ತು ಯಂತ್ರೋಪಕರಣಗಳು ವಾಪಸ್ ಕಚೇರಿಗೆ ಸೇರಿದವು. ಇನ್ನು ಕಟ್ಟಡ ಕಳೆದುಕೊಂಡು ಕಳೆದ 2 ದಶಕಕ್ಕೂ ಹೆಚ್ಚು ಕಾಲದಿಂದ ಕೋರ್ಟಿಗೆ ಅಲೆದ ಸತೀಶ್ ಬಾಬು ಮಾತನಾಡಿ 2011ರಲ್ಲಿ ಅಲ್ಪ ಪರಿಹಾರ ನೀಡಿದ್ದರು. ಅದು ಸಾಲದು ಅಂತ ಕೋರ್ಟಿನ ಮೊರೆ ಹೋಗಿದ್ದೆವು. ಕಳೆದ 4 ತಿಂಗಳ ಹಿಂದೆ ಕೋರ್ಟ್ ನೋಟಿಸ್ ನೀಡಿತ್ತು. 2 ತಿಂಗಳ ಕಾಲಾವಕಾಶವನ್ನು ಉಪವಿಭಾಗಾಧಿಕಾರಿಗಳು ಕೇಳಿದ್ದರು. ಇದೀಗ ಕೋರ್ಟ್ ಎಸಿ ಕಚೇರಿ ಜಪ್ತಿಗೆ ಆದೇಶ ಮಾಡಿದೆ. ಹಾಗಾಗಿ ವಸ್ತುಗಳನ್ನು ಜಪ್ತು ಮಾಡಲಾಗುತ್ತಿದೆ ಎಂದು ಹೇಳಿದರು. 2011ರಲ್ಲಿ ನಮಗೆ ಕಾಂಪೆನ್ಸೇಷನ್ ಸ್ವಲ್ಪ ಕೊಟ್ಟರು. ನಾವು ಸಾಲದು ಅಂತ ಕೋರ್ಟ್ಗೆ ಹೋಗಿದ್ವು. ನಮ್ಗೆ ಆವತ್ತು 2,002 ರೂಪಾಯಿ ಚಿಲ್ಲರೆ ಕೊಟ್ಟಿದ್ದರು. ಇವಾಗ ಕೋರ್ಟ್ ಆದೇಶ ಬಂದು 9 ರೂಪಾಯಿ ಚಿಲ್ಲರೆ ಆಗಿದೆ. ನಾವು ಹೈಕೋರ್ಟ್ಗೆ ಹೋಗಿದ್ವು. ಹೈಕೋರ್ಟಿಂದ ಚಿಕ್ಕಬಳ್ಳಾಪುರ ಸಿವಿಲ್ ಜಡ್ಜ್ ಕೋರ್ಟ್ ಬಂದಿದೆ. ನಮ್ಗೆ ಇಲ್ಲಿ ಬಂದಿದೆ. ಮತ್ತು ಇವಾಗ ಇಲ್ಲಿ ಹಾಕಿದ್ದು ಬಾಗೇಪಲ್ಲಿ ಹಾಕಿದ್ದು. ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬಂತು. ಚಿಕ್ಕಬಳ್ಳಾಪುರ ನ್ಯಾಯಾಧೀಶರು ನಮ್ಗೆ ಅವಾರ್ಡ್ ಮಾಡಿಕೊಟ್ರು. ಇವರು 4 ತಿಂಗಳ ಹಿಂದ್ಗಡೆ ಇವ್ರಿಗೆ ನೋಟಿಸ್ ಕಳಿಸಿದ್ರು.
ಇವ್ರು ಮತ್ತೆ 2 ತಿಂಗಳು ಟೈಮ್ ಕಾಲಾವಕಾಶ ಬೇಕು ಅಂತ ಕೇಳಿದ್ರು. 2 ತಿಂಗಳಾಗಿ ಮತ್ತೆ 2 ತಿಂಗಳಾದರೂ ನಮಗೇನು ಅವರು ಪರಿಹಾರ ಕೊಡಲಿಲ್ಲ. ಇವರು AC ಅವರು ಚೆಕ್ಕು ಕೊಡಲಿಲ್ಲ. ಆದ್ದರಿಂದ ಕೋರ್ಟ್ ನ್ಯಾಯಾಧೀಶರು ಆಫೀಸ್ ಜಪ್ತಿಗೆ ಕೋರ್ಟ್ ಆದೇಶ ಮಾಡಿದ್ದಾರೆ. ಅವರು ಅಮೀನಾಗನ್ನು ಕಳಿಸಿ ನಮ್ಮ ಜೊತೆಯಲ್ಲಿ ನೀವು ಹೋಗಿ ನಿಮ್ಗೇನು ಸಾಮಾನೆಲ್ಲ ಎತ್ಕೊಂಡೋಗಿ ಜಪ್ತಿ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಇವತ್ತು AC ಆಫೀಸ್ ಇದೆಯಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಮತ್ತು ತಹಸೀಲ್ದಾರ್ ಆಫೀಸು ಒಂದೇ ಬಿಲ್ಡಿಂಗಲ್ಲಿದೆ. ಅದರಲ್ಲಿ ಕೆಲವು ವಸ್ತುಗಳನ್ನ ಎತ್ಕೊಂಡಿದ್ದೀವಿ, ಚೇರ್ಗಳನ್ನೆಲ್ಲ. ನಮಗೆ ಆದಷ್ಟು ಬೇಗ ಕಾಂಪನ್ಸೇಷನ್ ಕೊಟ್ಟರೆ ಅವ್ರ ವಸ್ತುಗಳನ್ನ ಅವ್ರಿಗೆ ನಾವು ಹಿಂದಿರುಗಿಸ್ತೀವಿ. ಮತ್ತೊಬ್ಬ ಕಟ್ಟಡ ಮಾಲೀಕ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಡಿವಿಜಿ ರಸ್ತೆಯ ಎರಡೂ ಬದಿ ಇದ್ದ 390 ಕಟ್ಟಡಗಳನ್ನು ಕೆಡವಿ ರಸ್ತೆ ಅಗಲೀಕರಣ ಮಾಡಲು 2006ರಲ್ಲಿ ನೋಟಿಫಿಕೇಶನ್ ಇತ್ತು. 2009ರಲ್ಲಿ ಕಟ್ಟಡಗಳನ್ನು ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಇದರ ವಿರುದ್ಧ 32 ಮಂದಿ ಮಾತ್ರ ಕೋರ್ಟಿಗೆ ಹೋಗಿದ್ದೆವು. 890 ರೂಪಾಯಿ ನೀಡಲು ಇದೀಗ ನ್ಯಾಯಾಲಯ ಆದೇಶ ನೀಡಿದೆ. ಆದೇಶ ಮಾಡಿ 3 ವರ್ಷ ಆದರೂ ಪರಿಹಾರ ನೀಡಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಬಾಗೇಪಲ್ಲಿ DVG ರಸ್ತೆ ಅಗಲೀಕರಣಕ್ಕೆ 390 ಪ್ರಾಪರ್ಟೀಸ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 2006ಅಲ್ಲಿ ನೋಟಿಫಿಕೇಷನ್ ಕೊಟ್ಟು 2009ನಲ್ಲಿ ಅಕ್ವೈರ್ ಆಗಿದೆ. ಆಗಿನ ಕಾಲದಲ್ಲಿ ಸುಮಾರು 4,500ರಿಂದ 5,000 ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇದ್ದರೂ ಕೂಡ ನಮಗೆ 240 ರೂಪಾಯಿ ಕೊಟ್ಟು ಬಲವಂತವಾಗಿ 2009ನಲ್ಲಿ ನಮ್ಮನ್ನು ಡಿಸ್ಪೋಸಸ್ ಮಾಡಿ ಅವ್ರ ಸ್ವಾಧೀನ ತೆಗೆದುಕೊಂಡಿದ್ದಾರೆ. ಆಗ ನಾವೆಲ್ಲನೂ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಅಪೀಲ್ ಹಾಕಿದ್ವಿ. 32 ಜನ ಮಾತ್ರ ಚಿಕ್ಕಬಳ್ಳಾಪುರ ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟಲ್ಲಿ 32 ಜನ ಮಾತ್ರ ಹಾಕಿದ್ವಿ. ಅದು ಈಗ ಡಿಕ್ರಿ ಆಗಿ ನಮಗೆ 890 ರೂಪಾಯಿ ಕೊಡಲಿಕ್ಕೆ ಅವರು ಆದೇಶ ಮಾಡಿದ್ದಾರೆ. ಆ 890 ರೂಪಾಯಿ ಆದೇಶ ಮಾಡಿ 3 ವರ್ಷ ಆದರೂ ಕೂಡ ನಮಗೆ ಹಣ ಬಂದಿಲ್ಲ. ಅದಕ್ಕಾಗಿ ಈಗ ಎಕ್ಸಿಕ್ಯೂಷನ್ ಕೇಸ್ ಹಾಕಿದ್ರೆ AC ಅವರು ಅಪಿಯರ್ ಆಗಲಿಲ್ಲ. ಅವರು ಅಟ್ಯಾಚ್ಮೆಂಟ್ ಆಫ್ ಮೂವಬಲ್ಸ್ ಕೋರ್ಟಿಂದ ಕೊಟ್ಟಿದ್ದಾರೆ. ಆ ಅಟ್ಯಾಚ್ಮೆಂಟ್ ಆಫ್ ಮೂವಬಲ್ಸ್ಗೆ ಇದನ್ನು ಬಂದಿದ್ದೀವಿ. ಇದನ್ನು ಆ ಮೂವಬಲ್ಸ್ನಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀವಿ. 2006ಇಂದ ಹಿಡಿದು 2024ವರೆಗೂ ನಡೀತಾ ಇದೆ. 2006ರಿಂದಲೂ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ. ತಮ್ಮೊಬ್ಬರಿಗೆ 3 ಕೋಟಿ ಬರಬೇಕು. ಎಲ್ಲರದೂ ಸೇರಿ 5 ಕೋಟಿಗೂ ಹೆಚ್ಚು ಹಣ ಪರಿಹಾರವಾಗಿ ಬರಬೇಕು. ಅದು ಸಕಾಲದಲ್ಲಿ ನೀಡಿದ ಕಾರಣ ನ್ಯಾಯಾಲಯ AC ಕಚೇರಿ ಜಪ್ತಿಗೆ ಆದೇಶ ನೀಡಿದೆ. ಹಾಗಾಗಿ ಇಂದು ಜಪ್ತು ಮಾಡಲಾಗುತ್ತಿದೆ ಎಂದರು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ಕಚೇರಿ ಸಾರ್ವಜನಿಕರಿಂದಲೇ ಜಪ್ತಿಗೆ ಒಳಗಾಗಿದ್ದು, ಇಡೀ ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ದಶಕಗಳ ಕಾಲ ಸಾಮಾನ್ಯರು ಕೋರ್ಟಿಗೆ ಅಲಿಯುವುದಿಲ್ಲ ಎಂಬ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಸಂತ್ರಸ್ತರ ಹಠ ಮತ್ತು ನ್ಯಾಯಾಲಯದ ಆದೇಶ ಚೆಡಿಯೇಟು ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದರೆ ತಪ್ಪಾಗಲಾರದು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.